ಹಲೋ. ಹಾಂ ಹಲೋ. ಏನು ಮಾಡ್ತಾಯಿದ್ರಿ? ಬ್ಯುಸಿ ಇದ್ರಾ? ಇಲ್ಲ ಇಲ್ಲ, ಹಾಗೇನಿಲ್ಲ, ಬ್ಯುಸಿ ಏನಿಲ್ಲ. ಹಾಗೆ ಮನೆಯಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತಲ್ಲ, ಮಾಡ್ತಾ ಇದ್ದೆ ಅಷ್ಟೇ. ಓ ಹೌದಾ, ನಿಮಗೊಂದು ಗುಡ್ ನ್ಯೂಸ್ ಹೇಳಬೇಕಾಗಿತ್ತು ನಾನು, ಅದಕ್ಕೆ ಕಾಲ್ ಮಾಡಿದೆ. ಹೌದಾ, ಏನು ವಿಷಯ? ಅಂದಂಗೆ ನಮ್ಮ ಮನೆಯಲ್ಲಿ ನಮ್ಮಮ್ಮ ಹಾಗೆ ನಿಮ್ಮ ಮನೆಯಲ್ಲಿ ನಿಮ್ಮಮ್ಮ ಇಬ್ಬರು ಹೋಗಿ ಭಟ್ರ ಹತ್ರ ನಮ್ಮ ಜಾತಕದೆಲ್ಲ ಕೇಳಿಸಿದ್ರಂತೆ. ಇಬ್ಬರದ್ದು ಜಾತಕ ಹೊಂದಾಣಿಕೆ ಆಗಿದೆ ಅಂತೆ. ಅದು ಅಲ್ಲದೆ ಮುಂದಿನ ವಾರನೇ ಅಂದರೆ ಇಲ್ಲಾಂದ್ರೆ ಈ ವಾರದ ಕೊನೆಯಲ್ಲಿನೇ ನಮ್ಮ ಮದುವೆ ಇದೆ. ಹೌದಾ. ಹ್ಞೂ, ಮನೆಯಲ್ಲಿ ಭಾಳ ದಿನ ಗ್ಯಾಪ್ ಏನು ಬಿಡೋದು ಬೇಡ, ಮದುವೆ ಫಿಕ್ಸ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಇದೇ ವಾರದಾಗ ಮಾಡಿ ಮುಗಿಸ್ಬಿಡೋಣ ಅಂತ ಅನ್ನಕೊಂತಾರೆ. ಅದಕ್ಕೋಸ್ಕರ ಈ ವಾರದ ಕೊನೆಯಲ್ಲಿನೇ ಇಲ್ಲ ಮುಂದಿನ ವಾರ ಮೊದಲನೇ ದಿನ ಹಂಗೆ ಮದುವೆ ಇದೆ ನಮ್ಮದು. ಹೆಂಗೆ ನಿಮಗೆ ಖುಷಿ ಆಗ್ತಾ ಇದೆಯಾ ಅಥವಾ ಇನ್ನೊಂದು ಸ್ವಲ್ಪ ದಿನ ಲೇಟ್ ಆಗಬೇಕಾಗಿತ್ತಾ ಮದುವೆ? ಇಲ್ಲ, ನನಗೂ ಖುಷಿನೇ ಆಗ್ತಾ ಇದೆ. ಅದೇ ಲೇಟ್ ಅಂತ ಏನಿಲ್ಲ, ಖುಷಿ ಆಯಿತು ನನಗೂ. ಯಾಕೆ, ನಿಮಗೆ ಖುಷಿ ಆಗಿಲ್ವಾ? ನನಗಂತೂ ಭಾಳ ಖುಷಿ ಆಗೊಂಡ್ಬಿಟ್ಟೈತಿ. ಮತ್ತೆ ಊಟ ಆಯಿತಾ? ಹ್ಞೂ ಆಯಿತು, ನಮ್ಮದು ಊಟ ಆಯಿತು. ನಿಮ್ಮದು? ಹ್ಞೂ, ನಮ್ಮದು ಊಟ ಆಯಿತು. ಲಲಿತವಾ, ಲಲಿತವಾ. ಅಯ್ಯೋ, ನಮ್ಮಮ್ಮ ಬಂದ್ರೆ ಅನ್ಸುತ್ತೆ. ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ, ಅಮ್ಮ ಕರೆಯಾಕೊಂತಾಳ. ಓ ಹೌದಾ, ಹಾಂ ಸರಿ ತಗೋರಿ. ನೀವೇ ಫ್ರೀ ಇದ್ದಾಗೆ ಫೋನ್ ಮಾಡಿ ನನಗೆ. ನೀವು ಯಾವಾಗ ಕಾಲ್ ಮಾಡಿದರೂ ಪರವಾಗಿಲ್ಲ, ನಾ ಮಾತಾಡ್ತೀನಿ. ಹಾಂ ಹಾಂ, ಸರಿ ಸರಿ, ಆಯಿತು. ಅಬ್ಬಾ, ಸದ್ಯಕ್ಕೆ ಯಾರೂ ನೋಡಲಿಲ್ಲ. ಅಕಸ್ಮಾತ್ ಮನೆಯಲ್ಲಿ ಏನಾದರೂ ನಾನು ಅವ್ರ ಜೊತೆ ಫೋನಲ್ಲಿ ಮಾತಾಡೋದನ್ನು ನೋಡಿದ್ರೆ ಅಷ್ಟೇ ನನ್ನ ಕತೆ. ಲಲಿತವ ಎಲ್ಲದಿ, ಲಘುನ ಬಾರವ ಅಂತಟಗ. ಹಾಂ ಬೇ ಅಮ್ಮ, ಬಂದೆ. ಗಿರ್ರಿ, ನಿನ್ನ ತಲೆ ಒಂದು ಸ್ವಲ್ಪ ವೈಫೈ ಇದ್ರೆ ಬಿಡಲಿ, ನಾನು ಖಾಲಿ ಹಾಕಿ ಬಂದುಬಿಟ್ಟೈತಿ. ಹೋಗ ಇನ್ನ ಹೋಗ, ನನಗೆ ವೈಫೈ ಇನ್ನೂ ಬೇಕಾಗೈತಿ, ನೀನೇ ಇದ್ರು ಕೊಡು. ಬಂದ್ಬಿಟ್ಟ, ಅದ ಇರೋದ ದಿನಕ್ಕೆ 1.5 GB ಇರ್ತೈತಿ. ಹಾಂ, ನನಗೆ ಸಾಕಾಗಲ್ಲ ಅಂತ ನಾನು ಅಂತೀನಿ, ಮತ್ತು ಇವನಿಗೆ ಕೊಡ್ಬೇಕಂತ. ಹೋಗ್ಬಾರ್ದ, ಹೋಗೋಗು. ಇನ್ನೊಂದು ಸಲ ಬಾ ನೀನು. ಹಾಂ ಅಣ್ಣ, ನಂಗೆ ಡಾಟಾ ಕೊಡು, ಒಂದು ಸ್ವಲ್ಪ ವೈಫೈ ಬಿಡು ಅಂತನ್ನ, ಅವಾಗ ಮಾಡ್ತೀನಿ ನಿನಗೆ. ಇಬ್ಬರು ಬುಕ್ ಹಿಡ್ಕೊಂಡು ಕುಂತಿದ್ದಂತೂ ನಾನಂತೂ ಒಂದು ದಿನ ನೋಡಲಿಲ್ಲ. ಯಾವಾಗ ನೋಡಿದ್ರು ಫೋನ್ ಹಿಡ್ಕೊಂಡು ಕುಂತು ಬಿಡ್ತಾರೆ. ಏಯ್, ನಿಮಗೇನು ಓದಕ್ಕೆ ಬರೆಯೋದು ಆಯ್ತಾನೆ ಏನಿಲ್ಲ? ಯಾವಾಗ ನೋಡಿದ್ರೆ ಬರೀ ಫೋನ್ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತೀರಲ್ಲ. ಆಗ ಇಷ್ಟೆಲ್ಲ ಮಾತಾಡಕುಂತ್ರು ಹೆಂಗೆ ಫೋನ್ ಹಿಡ್ಕೊಂಡು ಕುಂತ ನೋಡು. ಏ ಲೋ ಪವ್ಯಾ, ಗಿರಿ, ಈಗ ಹೇಳಾಕುಂತೀನಿ, ಫೋನ್ ಬಿಟ್ರಿ ಉಳ್ಕೋತೀರಿ ಇಬ್ಬರು. ಇಲ್ಲ, ಎರಡು ಫೋನನ್ನು ತೊಗೊಂಡೋಗಿ ಬಕೆಟ್ನಾಗ ಹಾಕ್ಬಿಡ್ತೀನಿ ನೋಡ್ರಿ. ಮತ್ತೆ ಬೇಡ ಬೇಡ ಬೇಡ, ನಾವು ಫೋನ ತೆಗೆದಿಟ್ಬಿಟ್ವಿ. ಹಾಂ, ಈಗ ವಾಪಸ್ ಫೋನ್ ಹಿಡ್ಕೊನಲ್ಲಪ್ಪ. ಮನ್ಯಾಗ ಒಂದು ಸ್ವಲ್ಪ ಏನಾರ ವಾರೇ ಬದುಕು ಮಾಡೋದು ಕಡೆ ಲಕ್ಷ್ಯ ಇರಲಿ ಇಬ್ರದು. ಯಾವಾಗ ನೋಡಿದ್ರೆ ಫೋನ್ ಹಿಡ್ಕೊಂಡ್ರನ ಕುಂತ್ರನ, ಫೋನ್ ಹಿಡ್ಕೊಂಡ್ರನ ಕುಂತ್ರನ, ಮಾಡೋಕ್ಕೇನು ಕೆಲಸ ಇಲ್ಲನ ನಿಮಗೆ? ಯಮ್ಮ, ಈಗ ಬಂದು ಯಾರೇ? ಹ್ಞೂನವ, ಈಗ ಬಂದೆ. ಭಟ್ರ ತಲೆ ಹೋಗಿ ಬಂದ್ವಿ. ನಿಂದು ಮತ್ತು ಚಂದ್ರದ ಜಾತಕ ಎಲ್ಲ ತೋರಿಸಿದ್ವಿ, ಎಲ್ಲ ಚಲೋ ಐತಿ ಅಂತಂದ್ರೆ. ಈಗ ಅದಕ್ಕೆ ಈ ವಾರದ ಕೊನೆ ಶನಿವಾರ ಆಯ್ತವಾರ ಹಂಗೆ, ಇಲ್ಲ ಮುಂದಿನ ವಾರ ಸೋಮವಾರ ಮಂಗಳವಾರ ಹಂಗೆ ಅಷ್ಟತನಷ್ಟಿಗೆ ಮದುವೆ ಇಟ್ಕೊಳ್ಳೋಣ ಅಂತ ಮಾತುಕತೆ ಆಗೈತಿ. ಅವರು ಹ್ಞೂ ಅಂದಾರ. ಮತ್ತು ಅಷ್ಟತನಷ್ಟೇ ನೀನು ಸ್ವಲ್ಪ ತಯಾರಾಗಿ ಬಿಡವ. ಹಾಂ, ಹೌದಾ ಬೇ ಅಮ್ಮ? ಹ್ಞೂ, ಸರಿ ತಗೋಬೇ. ಅಂದಂಗೆ ಬಟ್ಟೆ ಗಿಟ್ಟಿ ಎಲ್ಲ ಈಗೇನು ತೊಗೊಳೋದೇನಿಲ್ಲವ. ಯಾಕಂದ್ರೆ ಸುಮ್ಮನೆ ಸಿಂಪಲಾಗಿ ಮದ್ವೆ ಅಂತ ಅಂದೈತಲ್ಲ, ಗುಡಿಯಾಗ ಹೋಗಿ ತಾಳಿ ಕಟ್ಸ್ಕೊಂಬರೋದಲ್ಲ. ಅದಕ್ಕೆ ಈಗ ಹುಡುಗನ ಬಟ್ಟೆನ ಅವರ ತೊಗೋತೀನಿ ಅಂತಂದಾರ. ನಾನು ಅದಕ್ಕೆ ನಮ್ಮದು ಹುಡುಗಿದ ಸೀರೆ ಅಲ್ಲ, ಅದನ್ನು ನಾವೇ ತೊಗೋತೀವಿ ಬಿಡ ಅಂತಂದೈತಿ. ಅದಕ್ಕೆ ನಾಳೆ ಇಲ್ಲಾಂದ್ರೆ ನಾಳೆನ ನೀನು ಮತ್ತು ಸವಿತಿ ಇಬ್ಬರು ಹೋಗಿ ಚಲೋ ಸೀರೆ ತೊಗೊಂಬಂದ್ಬಿಡವ ನಿನ್ನ ಮದುವೆಗೆ. ಹ್ಞೂ ಯಮ್ಮ, ಮೊದಲ ರೊಕ್ಕಿಲ್ದೊತ್ನಾಗ ಇದೆಲ್ಲ ಎದಕ್ಕೆ? ನನ್ನ ತಲೆ ಯಾವುದೋ ಒಂದು ಸೀರೆ ಹೊಸಾದು ಇದ್ದಂಗೆ ಐತಿ. ಅದನ್ನ ಉಟ್ಕೋತೀನಿ ತಗೋಬೇ. ಮೊದಲ ರೊಕ್ಕಿಲ್ಲ, ಸುಮ್ಮನೆ ಯಾಕಿದೆಲ್ಲ? ನೀನು ರೊಕ್ಕದ ಗಿಕ್ಕದೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ಮದ್ವಿನ ಜೋರಾಗಿ ಮಾಡ್ಬೇಕಾಗಿತ್ತು. ಮತ್ತೇನೋ ಈಗ ಅವರು ಬ್ಯಾಡ್ ಅಂದರು ಮತ್ತು ಅಂತಂದು ಸುಮ್ಮನೆ ಆದಿ ನಾನಷ್ಟೇ. ನೀನು ಹಿಂಗಂದೆ ಅಂದ್ರು ನೋಡು, ನಾಳೆ ಸುಮ್ಮನೆ ಹೋಗಿ ಸವಿತಿಗೆ ಹೇಳ್ತೀನಿ ನಾನು, ಇಬ್ಬರು ಹೋಗಿ ಒಂದು ಚಲೋ ಸೀರೆ ತೊಗೊಂಬ. ಇದುವರೆಗೂ ಒಂದು ಚಲೋ ಸೀರೆನ ತೊಗೊಂಡಿಲ್ಲ ನೀನು, ಬರೀ ಅವು ಕಮ್ಮಿ ರೇಟಿನೂ ಅಂತಿಂತವು ತೊಗೊಂಡಿರ್ತಿದ್ದಿ. ಈ ಸಲ ಚಲೋ ಸೀರೆ ತೊಗೊಂಡು ಬಾ. ಅದ್ರದ್ದು ಬ್ಲೌಸ್ ಹೆಂಗೆ ನೀನು ಹೊಲ್ಕೋತಿಯಲ್ಲ, ಒಂದು ಸ್ವಲ್ಪ ಚಂದನ ತಂದು ಹೊಲ್ಕೊಂಬಿಡವ. ಹ್ಞೂ, ಸರಿ ಆಯ್ತು ಬೇ ಅಮ್ಮ. ಅಂದಂಗೆ ನಾವು ಮನೆಯವ್ರಿಗಾರ ಬಟ್ಟೆ ತೊಗೊಳ್ಳೋಣ ಬೇ. ಹೌದು ಬೇ ಅಮ್ಮ, ಮತ್ತೀಗ ಅಕ್ಕನ ಮದುವೆಗೆ ನಮಗೂ ಹೊಸ ಬಟ್ಟೆ ಬೇಕಪ್ಪ. ಹ್ಞೂ ಬೇ ಅಮ್ಮ, ನನ್ನ ತಲೆನೂ ಹೊಸ ಬಟ್ಟೆ ಯಾವುದೂ ಇಲ್ಲ ಏನಿಲ್ಲ. ಮತ್ತು ಮದುವೆ ದಿನ ಹಾಕೊಳಕ್ಕೆ ಬೇಕಲ್ಲ, ನನಗೂ ಹೊಸ ಬಟ್ಟೆ ಬೇಕಪ್ಪ. ಹೌದೌದು ಪಾಪ, ಇಬ್ಬರು ಮುಂದೆ ನಿಂತು ಮದುವೆಗೆ ಓಡಾಡೋದು, ಎಲ್ಲ ಕೆಲಸ ಮಾಡೋದು, ಹೋಗೋರು ಬರೋರಿಗೆಲ್ಲ ಬರೀ ಕುತ್ಕೊ ಬರ್ರಿ ಏನು ತಿಂತೀರಿ ಹೆಂಗೆ ಹಿಂಗಂತ ಪಾಪ ವಿಚಾರಿಸ್ಕೋತೀರಿ ನೋಡ್ರಿ ನೀವು. ಅದಕ್ಕೆ ಮೊದಲು ನಿಮ್ಮಿಬ್ಬರಿಗೆ ಬಟ್ಟೆ ಕೊಡಿಸ್ಬೇಕು ನೋಡು. ಯಮ್ಮ ಹೋಗ್ಬೇ, ನೀನು ಹೆಂಗಂತೀರಿ? ನಂಗಂತೂ ಅಕ್ಕನ ಮದುವೆಗೆ ಹೊಸದು ಬಟ್ಟೆ ಬೇಕಂದ್ರೆ ಬೇಕು, ಇಲ್ಲ ಅಂದ್ರೆ ನಾ ಮದುವೆಗೆ ಬರಂಗಿಲ್ಲ ನೋಡು.
ಬೇಡ ಬರಬೇಡ. ನಿಮಗೆ ಯಾರು ಬಾ ಅಂದ್ರೆ ನಾವೇನು ದಾಮ್ ಧೂಮ್ ನತ್ತಂಗೆ ಮದುವೆ ಮಾಡಾಕುಂತಿಲ್ಲ. ಈ ಗುಡಿ ಆಗಲ್ಲ. ನೀವು ಬರಲಿಲ್ಲ ಅಂದ್ರೆ ನಡಿತೈತಿ ತಗೋ. ನಾನು ನನ್ನ ಮಗ ನನ್ನ ಮೊಮ್ಮಗಳನ್ನ ಕರ್ಕೊಂಡು ಹೋಗಿ ಇಬ್ಬರನ್ನಾರು ಹೋಗಿ ಅವ್ರ ಮನೆಯನ್ನಾರು ಬರ್ತಾರ. ಆರಾಮ್ ಮದುವೆ ಮುಗಿಸ್ಕೊಂಬರ್ತಿ ತಗೋ. ಸುಮ್ಮನೆ ನೀವು ಯಾಕೆ ತ್ರಾಸ ತೊಗೋತೀರಿ ಅಲ್ಲಿ ತನಕ ಬರಾಕ? ಯಮ್ಮ ಇರಲಿ ಬಿಡ್ಬೆ, ಹಂಗನ್ಬೇಡ. ನಾನು ಸೀರೆ ತೊಗೊಳಕ್ಕೆ ಹೋಕ್ಕೇನಲ್ಲ, ಹಂಗೆ ಗಿರ್ಜಿಗೆ ಒಂದು ಚಲೋದ ಸೀರೆ ತೊಗೋತೀನಿ. ಅವನಿಗೆ ಪ್ಯಾಂಟ್ ಶರ್ಟ್ ಅಲ್ಲ, ಅವನಿಗೂ ಒಂದು ತೊಗೋತೀನಿ. ಇರಲಿ ಬಿಡ್ಬೆ ಅಮ್ಮ. ಪಾಪ ಮದುವೆಗೀಗ ನಾನೊಬ್ಬಕ್ಕೆ ಹೆಂಗೆ ಉಟ್ಕೊಲಿ? ಪಾಪ ಅವರು ಇಬ್ಬರಾರ ಉಟ್ಕೊಲಿ ಬಿಡ್ಬೆ ಅಮ್ಮ. ಒಟ್ಟಿನಲ್ಲಿ ನಿನಗೊಬ್ಬಕಿಗೆ ಬಟ್ಟೆ ತೊಗೊಳಕ್ಕೆ ಹೋಗ್ಬೇಡ. ಅಷ್ಟ್ರಿಗೂ ಬಟ್ಟೆ ಕೊಡ್ತೀನಿ ನೀನು. ಯಮ್ಮ ಅಷ್ಟ್ರಿಗೂ ಆಗಲಿಲ್ಲ ಅಂದ್ರೆ ಅವರಿಬ್ಬರು ಇನ್ನೂ ಸಣ್ಣರದಾರಲ್ಲ ಬೇ ಅಮ್ಮ, ಅವ್ರಿಗಾರ ತೊಗೊಂಬರ್ತೀನಿ ಬೇ. ಹ್ಞೂ ಬೇ ಅಮ್ಮ, ಹತ್ರ ಒಂದು ಹೊಸ ಬಟ್ಟೆ ಇಲ್ಲನೇ ಇಲ್ಲ. ಆಯ್ತು ತಗೋ. ನೀನು ತೊಗೊಳ ಮುಂದೆ ಅವರಿಗೂ ಒಂದೊಂದು ಜೊತೆ ತಂದುಬಿಡು. ಏನು ಮತ್ತೆ ಯಾರಿಗೂ ತಲಾಕೋಬೇಡ. ನಿಮ್ಮ ಚಿಗವನು ಸೀರೆ ಅದಾವು, ನಿಮ್ಮ ಕಾಕನೂ ಬಟ್ಟೆ ಅದಾವು, ನಾನು ಸೀರೆ ಎಲ್ಲ ಅದಾವು. ಈಗ ಸುಮ್ಮನೆ ಇದಕ್ಕೆ ಬಟ್ಟೆಗೆಲ್ಲ ರೊಕ್ಕ ಬಡ್ಯಾಕೋಬೇಡ. ಮತ್ತು ಮುಂದೆ ಅವು ಇವು ಖರ್ಚಂತ ಬಂದಾವು ಸಣ್ಣ ಪುಟ್ಟ. ಅದಕ್ಕೆ ನೀವು 3 ಜನ ಅಷ್ಟ ತಗೋರಿ. ಏನು ಹೇಳಿದ ಅರ್ಥ ಆತಿಲ್ಲ? ಸರಿ ಆಯ್ತು ತಗೋ ಬೇ ಅಮ್ಮ. ಈಕೆ ನಿಮ್ಮ ಚಿಗವ ಏನು ಮಾಡಾಕುಂತಾಳ? ಯಮ್ಮ ಅವ್ವಗ ಮುಖ ಎಲ್ಲ ಬಾತ್ ಬಿಟ್ಟೈತ್ವೆ. ಏನೋ ಗಟ್ರಾಗನ ಬಿದ್ದಾಳ ಅಂತ ಅಂದ್ಲು. ಮುಖ ಗಿಕ ಆಮೇಲೆ ಕೈಗೆ ಎಲ್ಲ ಬಾತ್ ಬಿಟ್ಟೈತಿ. ಅದಕ್ಕೆ ಪಾಪ ಮಕ್ಕೊಂಡಾಳ, ಸುಸ್ತಾಗೈತಂತಂದು. ಹೌದಾ? ಭಾಳ ಸುಸ್ತಾಯ್ತಂತನ ನಿಮ್ಮವ್ವಗ? ಅಯ್ಯಯ್ಯೋ ಪಾಪ ಬೆಳಗ್ಗೆ 3ಕ್ಕೆ ಎದ್ದು ಎಲ್ರಿಗೂ ಅಡುಗೆ ಮಾಡಿ ತಾನು ಬುತ್ತಿ ಕೊಟ್ಕೊಂಡು ಹೊಲಕ್ಕೆ ಹೋಗಿ ಹೊಲದಾಗ ಒಂದು 10 ಎಕರೆ ಹೊಲ ಆಯ್ತಲ್ಲ, ಹೊಲದಾಗೆಲ್ಲ ದುಡಿದು ಸಂಜೆ ಮುಂದೆ ಬಂದು ಮತ್ತೆ ಎಲ್ರಿಗೂ ಅಡುಗೆ ಮಾಡಿ ಹಾಕಿ ಎಲ್ರಿಗೂ ಊಟ ಮಾಡಿಸಿ ಮತ್ತು ಮನೆಯಿಂದ ವಾರೆ ಬದುಕೆಲ್ಲ ಮುಗಿಸಿ ಮಲ್ಕೋತಾಳಲ್ಲ. ಅದಕ್ಕೆ ಪಾಪ ನಿಮ್ಮವ್ಗ ಭಾಳ ಸುಸ್ತಾಗ್ಬಿಟ್ಟಿರ್ತೈತೆ ನೋಡು. ಕರಿ ನಿಮ್ಮವನ ಸುಮ್ಮನೆ ಬರೇ ನಾಟಕ ಮಾಡ್ತಾಳೆ, ನಾಟಕ. ಯಮ್ಮ ನೀನ ಕರಿಯವ ಯವ್ವ, ನಾನು ಏನಾರು ಕರೆದೆ ಅಂದ್ರೆ ಅವ್ವ ಮಕ್ಕೊಂಡಾಗ ನಾನು ಇಬ್ಸಿದೆ ಅಂದ್ರೆ ಅಷ್ಟ ನನ್ನ ಕತಿ. ರಾಧಿ, ಲೇ ರಾಧಿ, ಏಟೊತ್ಲೇ ಅದು ಹೊರಗೆ ಬರಾಕ? ರಾಧಿ ಅತ್ಯಾರ ಇವಾಗ ಬಂದ್ರೇನ್ರಿ? ಈಗ ಬಂದೆ. ಏನು ಮಾಡಕುಂತಿದ್ದಿ ಒಳಗಡೆ? ಅದ ಅತ್ಯಾರ ಒಳಗಡೆ ಒಂದು ಸ್ವಲ್ಪ ಮೂಲೆಗೆಲ್ಲ ಕಸ ಐತ್ರಿ, ಅದಕ್ಕೆ ಕಸ ಎಲ್ಲ ಅನ್ಕೊಂಡು ಸ್ವಚ್ಛ ಮಾಡಾಕುಂತಿದ್ದೆ ರೀ ಅತ್ಯಾರ ಒಳಗಡೆ. ಮತ್ತು ನಾನು ಆಗಲಿಂದ ಕರೆದ್ರೂ ಹ್ಞೂ ಇಲ್ಲ ಏನಿಲ್ಲಲ್ಲ. ಅದು ಅದು ಅತ್ಯಾರ ಅದು ಆ ಕಡೆ ಒಳಗಡೆ ಇದ್ದೀರಿ, ಅದಕ್ಕೆ ನೀವು ಕರೆದಿದ್ದ ಕೇಳಿಸ್ಲೇ ಇಲ್ರಿ. ಈಗ ಕೇಳಿಸ್ತಲ್ಲ, ಅದಕ್ಕೆ ಎಲ್ಲ ಅಲ್ಲೇ ಬಿಟ್ಟು ಓಡಿ ಬಂದಿರಿ. ನನ್ನ ಮುಂದೆ ಸುಳ್ಳು ಮಾತಾಡ್ತಿದ್ದೇನೆ. ಈಗರ ನಿನ್ನ ಮಗಳ ಅಂದ್ಲು ನೀನು ಮಕ್ಕೊಂಡಿದ್ದಿ ಅಂತಂದು. ಏನಂತ ದೊಡ್ಡ ಗನಂದಾರಿ ಕೆಲಸ ಮಾಡಿ ಅಂತ ಸುಸ್ತಾಗಿ ಮಕ್ಕೊಂಡಿದ್ದಿ ನೀನು? ಹಳದೋಳು 2 ನಿಮಿಷ ಮಕ್ಕಳಷ್ಟಿಗೆ ಯಾಕೆ ಒಕ್ಕರ್ಸ್ಕೊಂಡ್ಲು. ಇದರ ಬಾಯಿ ಮುಚ್ಕೊಂಡಿರೋ ಬಿಟ್ಟು ಆಗಲೇ ನಮ್ಮ ಮಕ್ಕೊಂಡಾಳ ಅಂತ ಒದ್ರಬಿಟ್ಟಾಳ. ಏನು ಆ ಮುದುಕಿಗೆ ಅದು ಏನೇನೇ ಹೇಳಿ ಇದು ಮಾಡ್ಬೇಕ ಏನು ನಾನು? ಏನು ಅಲ್ಲೇ ಒಳಗಡೆನ ಗುನುಗುನು ಅನ್ನ ಕುಂತಿದ್ದಿ? ಬಾಯಿ ಬಿಟ್ಟು ಸ್ವಲ್ಪ ಜೋರಾಗಿ ಹೇಳು. ಅದು ಅದು ಅತ್ಯಾರ ಮಕ್ಕೊಂಡಿಲ್ಲಾಗಿದ್ದೀರಿ. ಅದು ಒಳಗಡೆ ಕೆಲಸ ಮಾಡಕುಂತಿದ್ದೀರಿ. ಅದು ಎಲ್ಲ ಕೆಲಸ ಆತ್ರಿ ಅತ್ಯಾರ. ಅಡಿಗೆ ಮನ್ಯಾಗ ಬಟ್ಟೆ ಬಾಂಡೆ ಎಲ್ಲ ನಾನೇ ಮಾಡೀನಿ ಅತ್ಯಾರ. ಬೇಕಾದ್ರೆ ಲಲಿತಾ ಹೋಗಿ ಕೇಳ್ರಿ, ನಾ ಎಲ್ಲ ಕೆಲಸ ನಾನೇ ಮಾಡೀನಿಲ್ಲವ ಲಲಿತಾ? ಹ್ಞೂ ಬೇಯಮ್ಮ, ಚಿಗವ ನನಗೆ ಯಾವ ಕೆಲಸನೂ ಹಚ್ಚಿಲ್ಲ, ಎಲ್ಲ ಕೆಲಸನೂ ಚಿಗವ ಮಾಡಾಳ. ಅದಕ್ಕೆ ಈಗ ಅದ ಅಡ್ಡಾಗಿಲ್ಲ, ನೀ ಬಂದಿ ಬೇಯಮ್ಮ. ಇಲ್ಲಿ ಬಿಡ್ಬೇ. ಏನ ನನ್ನ ಮೊಮ್ಮಗಳು ಹೇಳಾಕುಂತಾಳಂತಂದು ಸುಮ್ಮನೆ ಅದೀನಿ. ಮಕ್ಕೊಂಡಿದ್ದೆಲ್ಲ ಸಾಕು, ಎದ್ದು ನಡಿ. ಎದ್ದು ನಡೆದು ಒಂದು ಸ್ವಲ್ಪ ಚಹಾ ಮಾಡ್ಕೊಂಬಂದು ಕೊಡು ನನಗೆ. ತಲೆ ಭಾಳ ನೋಸಾಕುಂತೈತಿ. ಹೊರಗಡೆ ಎಲ್ಲ ಅಡ್ಡಾಡ್ಕೊಂಡು ಬಂದಿನಲ್ಲ, ತಲೆ ಏನದು ದಿಮ್ಮ ಅನ್ನಕುಂತೈತಿ. ಹೋಗು. ಸರಿ ರೀ ಅತ್ಯಾರ. ಯವ್ವ ನನಗೂ ಚಹಾ ಬೇ. ನನಗೂ ಬೇಯವ್ವ ಚಾ. ಬರ್ರಿ ಇಲ್ಲಿಬ್ರು ಒಳಗಡೆ ಹಕ್ಕಿ ಮೂಲ್ಯಾಗ ತುರ್ಕು ಬಿಡ್ತೀನಿ ನಮ್ಮನ್ನು. ಅದು ಅದಂತೂ ಮುದಿಕೆ ಅದೆಷ್ಟು ಸಲ ಚಹಾ ಕುಡಿತೈತಾನೆ. ದಿನಕ್ಕೊಂದು 50 ಸಲ ಚಹಾ ಮಾಡಿಸ್ಕೊಂಡು ಕುಡಿತಾಳೆ ನನ್ನ ತಲೆ. ನನಗಂತೂ ಚಹಾ ಮಾಡಿ 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 ಸಾಕಾಗಿ ಹೋಗ್ಬಿಟ್ಟೈತೆ ಅತ್ತಾಗ. ಲಲಿತವ ನಡಿ ಒಳಗಡೆ. ನಿಂತ ಒಂದು ಸ್ವಲ್ಪ ಮಾತಾಡ್ದೈತಿ, ಅಲ್ಲೇ ಒಳಗಡೆ ನಡಿ. ಸರಿ ಬಾಬಿ ಅಮ್ಮ.